ಒಂದು ದೇವಸ್ಥಾನದಲ್ಲಿ ಬಾಗಿಲು ತೆರೆಯಬೇಕಿದ್ರೆ ಮೊದಲು ಯಾರೋ ಬಂದು ಕಸಗುಡಿಸಿ ತೊಳೆದು ಚಂದ ಮಾಡಿ ರಂಗೋಲಿ ಹಾಕ್ತಾ ಇದ್ರಂತೆ. ಅರ್ಚಕರಿಗೆ ಬಹಳ ಕುತೂಹಲ ಇತ್ತು, ಯಾರು ಮಾಡ್ತಾರೆ ಈ ಕೆಲಸವನ್ನು ಅಂತ. ಅವರೊಂದು ದಿನ ದೇವಸ್ಥಾನದ ಉಳಿದು ನೋಡ್ತಾರೆ, ಊರಿನ ಮಹಾರಾಣಿ ಬಂದು ರಂಗೋಲಿ ಹಾಕುತ್ತಾಳೆ. ಅದನ್ನು ಪೂರೈಸಿ ಅರಮನೆಗೆ ಹೋಗಿ ಮತ್ತೆ ಅವಳು ದೇವಸ್ಥಾನಕ್ಕೆ ಬಂದಾಗ ಅರ್ಚಕರು ಕೇಳಿದ್ರಂತೆ, ಅಲ್ಲಮ್ಮ ಊರಿನ ಮಹಾರಾಣಿ, ಕೆಲಸದ ಜನ ಇರಬೇಕಿದ್ರೆ ನೀನ್ ಯಾಕೆ ಮಾಡ್ತಿ ಅಂತ. ಆಗ ಅವಳು ಹೇಳ್ತಾಳೆ, ಅರ್ಚಕರ ಬೇರೇನಿಲ್ಲ, ಇದು ನಾನೇ ಮಾಡಬೇಕು ಯಾಕೆ ಅಂತ ಕೇಳಿದ್ರೆ ಅದಕ್ಕೊಂದು ಕಥೆ ಇದೆ ಅಂದ್ರಂತೆ. ಏನು ಅಂತಂದ್ರೆ, ಪೂರ್ವ ಜನ್ಮದಲ್ಲಿ ನಾನೊಂದು ಹಕ್ಕಿ ಆಗಿದ್ದೆ. ಇದೇ ದೇವಸ್ಥಾನದ ರಾಜಗೋಪುರದಲ್ಲಿ ಗೂಡು ಕಟ್ಟಿಕೊಂಡು ಬದುಕುತ್ತಾ ಇದ್ದ ನಾನು ಅಲ್ಲೆಲ್ಲೋ ಬಿದ್ದ ನೈವೇದ್ಯವನ್ನು ತಿನ್ನುವುದಕ್ಕೆ ಅಂತ ಹಾರಿ ಬರ್ತಾ ಇದ್ದೆ. ಹಾರಿ ಬರ್ತಾ ಇರಬೇಕಿದ್ರೆ ನನ್ನ ರೆಕ್ಕೆಯ ಗಾಳಿ ಬೀಸಿ ಗರ್ಭಗುಡಿಯ ಶಿಖರದ ಧೂಳು ಹಾರಿ ಹೋಗುತ್ತಾ ಇತ್ತು. ನನಗೆ ಗೊತ್ತಿರಲಿಲ್ಲ. ಆದರೆ ನನಗರಿವಿಲ್ಲದಂತೆ ರೆಕ್ಕೆಯ ಗಾಳಿ ಬೀಸಿ ಗರ್ಭಗುಡಿಯ ಶಿಖರ ಸ್ವಚ್ಛವಾದ ಪುಣ್ಯದ ಬಲದಿಂದ ಹಕ್ಕಿಯಾಗಿದ್ದ ನಾನು ಮಹಾರಾಣಿಯಾಗಿ ಹುಟ್ಟಿದ್ದೇನೆ ಅಂತ ಅವಳ ಬದುಕಿನ ಕಥೆಯನ್ನು ಹೇಳಿದ್ಲಂತೆ. ಇದನ್ನು ಇಲ್ಲಿ ಯಾಕೆ ನೆನಪು ಮಾಡಿಕೊಳ್ಳುವುದು ಅಂತಂದ್ರೆ, ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಸುತ್ತ ಬಿದ್ದ ಕಸ ಹೆಕ್ಕುವುದು ದೇವರ ಸೇವೆಯೇ, ದೇವರ ಪಲ್ಲಕ್ಕಿ ಹೊರುವುದು, ರಥ ಎಳೆಯುವುದು, ಊಟಕ್ಕೆ ಕುಳಿತವರಿಗೆ ಬಡಿಸುವುದು, ಬಾಯಾರಿದವನಿಗೆ ನೀರು ಕೊಡುವುದು ಎಲ್ಲವೂ ದೇವರ ಸೇವೆಯೇ. ಅದರಲ್ಲಿ ನಮಗೆ ಅಹಮಿಕೆ ಬೇಡ. ಯಾಕೆ ಗೊತ್ತಾ? ಸ್ಪಷ್ಟವಾಗಿ ಹೇಳ್ತೇನೆ, ನನಗೆ ಸಂಕೋಚ ಏನಿಲ್ಲ. ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕಿದ್ರೆ ಮೊದಲು ತನಗದನ್ನು ಅನುಷ್ಠಾನ ಮಾಡಿದ ನೈತಿಕತೆ ಬೇಕಂತೆ. ಇದನ್ನು ನಾನು ಯಾಕೆ ಇಷ್ಟು ಗಟ್ಟಿಯಾಗಿ ಹೇಳ್ತೇನೆ ಅಂತಂದ್ರೆ, ಒಂದೊಮ್ಮೆ ಉಡುಪಿಯ ಕಿದಿಯೂರು ಹೋಟೆಲ್ನ ನಾಗಮಂಡಲ ನಡೀತಾ ಇತ್ತು. ಅದರಲ್ಲಿ ಬಹಳ ದೊಡ್ಡ ದೇಣಿಗೆ ಕೊಟ್ಟ ಒಬ್ಬ ಕೋಟ್ಯಾಧೀಶ ಅವರನ್ನು ನೋಡ್ತಾ ಇದ್ದೇನೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯುವಲ್ಲಿ ಸೌಟಿಟ್ಕೊಂಡು ಬಡಿಸ್ತಾ ನಿಂತಿದ್ದಾರೆ. ಅದನ್ನು ನೋಡಿದಾಗ ನನಗನ್ನಿಸಿದ್ದು, ದುಡ್ಡು ಮಾತ್ರ ಬದುಕಲ್ಲ, ಅದರಿಂದ ಆಚೆಗಿರುವ ಸೇವಾಭಾವ ದೊಡ್ಡದು ಅಂತ ನನಗನ್ನಿಸಿತ್ತು. ನಾನು ಅವರನ್ನು ಬದಿಗೆ 10 ನಿಮಿಷ ನಿಲ್ಲಿಸಿ ನಾನೊಂದು ಅರ್ಧ ಗಂಟೆಗಳ ಕಾಲ ಬಡಿಸ್ತೇನೆ ಅಂತ ಅನುಮತಿ ತೆಕ್ಕೊಂಡು ಅರ್ಧ ಗಂಟೆಗಳ ಕಾಲ ಅನ್ನದಾನದಲ್ಲಿ ಭಾಗವಹಿಸಿ ಬಂದೆ. ಸಂತೃಪ್ತಿ ಅಂತ ಅನ್ನಿಸಿತು. ಯಾಕೆ ಗೊತ್ತಾ? ಒಂದು ದೇವಸ್ಥಾನದಲ್ಲಿ ಧರ್ಮ ಕಾರ್ಯ ನಡೆದು ಅನ್ನದಾನ ನಡೆದರೆ ಕ್ಷೇತ್ರದ ಅಧಿದೇವತೆ ಯಾವುದೋ ಒಂದು ರೂಪದಲ್ಲಿ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸ್ತಾಳೆ ಅನ್ನುವ ನಂಬಿಕೆ ನಮ್ಮದ್ದು. ಹಾಗಾಗಿಯೇ ಉತ್ಸವಾದಿಗಳಲ್ಲಿ ಅನ್ನದಾನಕ್ಕೆ ಕೊರತೆ ಬಾರದಂತೆ ನೋಡಿಕೊಳ್ಳುತ್ತಾರೆ. ಧರ್ಮಸ್ಥಳದ ಹೆಗ್ಗಡೆಯವರು ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ, ಒಂದು ಕ್ಷೇತ್ರದಲ್ಲಿ ಅನ್ನದಾನ ನಡೆದಾಗ ಎಷ್ಟು ಹೆಚ್ಚು ಅನ್ನದಾನ ನಡೆಯುತ್ತದೋ ಕ್ಷೇತ್ರದ ದೇವರು ಅಷ್ಟಷ್ಟು ಸಂತುಷ್ಟರಾಗುತ್ತಾರೆ ಅಂತ. ಅದೇ ಹೌದು ಅಂತಾದರೆ ಒಮ್ಮೆ ಯೋಚನೆ ಮಾಡಿ ಅಂತೆ, ಸಾವಿರ ಜನ ಉತ್ಸವಕ್ಕೆ ಬಂದಾಗ ನಾವು ಪ್ರೀತಿಯಿಂದ ಬಡಿಸ್ತಾ ಹೋದರೆ ಆ ಉಣ್ಣುವ ಪಂಕ್ತಿಯಲ್ಲಿ ಆ ಭಗವತಿಯೇ ಕೂತದ್ದಿದ್ರೆ ಅಮ್ಮನಿಗೆ ನೈವೇದ್ಯ ಸಮರ್ಪಣೆ ಮಾಡಿದ ಪುಣ್ಯ ನಮ್ಮ ಪಾಲಿಗಲ್ವಾ? ಒಂದು ವೇಳೆ ಅಲ್ಲೆಲ್ಲೋ ಉಂಡ ಎಲೆಯನ್ನು ಪ್ರೀತಿಯಿಂದ ಎತ್ತುವುದಕ್ಕೆ ಹೊರಟ್ರೆ ಆ ಮಹಾತಾಯಿ ಊಟ ಮಾಡಿದ ಎಲೆಯನ್ನು ಎತ್ತುವ ಭಾಗ್ಯ ನಮ್ಮದಲ್ವಾ? ಅಲ್ಲೆಲ್ಲೋ ಯಾವುದೋ ರೂಪದಿಂದ ಮಗುವಾಗಿಯೋ ಹೆಣ್ಣಾಗಿಯೋ ಒಬ್ಬಾಕೆ ಬಂದವಳಿಗೆ ಬಾಯಾರಿದವಳಿಗೆ ನೀರು ಕೊಟ್ರೆ ನಮ್ಮ ಕೈಯಿಂದ ನೀರು ಸ್ವೀಕರಿಸಿದವಳು ಆ ಭಗವತಿ ಅಲ್ವಾ? ಈ ಭಾವ ನಮ್ಮಲ್ಲಿದ್ದರೆ ನಾವು ಮಾಡುವ ಕೆಲಸಗಳೆಲ್ಲ ಸೇವೆಯಾಗಿ ರೂಪಾಂತರವನ್ನು ಹೊಂದುತ್ತವೆ. ಅದಕ್ಕೆ ನಮಗೆ ವಿಶೇಷವಾದ ಅನುಗ್ರಹ ಒದಗಿ ಬರುತ್ತದೆ. ಇದಕ್ಕೆ ಇನ್ನೊಂದು ನಿದರ್ಶನ ಏನು ಅಂತಂದ್ರೆ, ನಮ್ಮ ಕೋಟೇಶ್ವರದ ಪರಿಸರದಲ್ಲಿ ಒಬ್ಬಾಕೆ ಇದ್ದಾರೆ. ಅವರ ಕೆಲಸ ಏನು ಅಂದ್ರೆ, ಹೀಗೆ ಉತ್ಸವ ನಡೆದ್ರೆ ಬರ್ತಾರೆ, ಒಂದು ಬಕೆಟು 4 ಲೋಟ ಹಿಡ್ಕೊಂಡು ಇಡೀ ದಿನ ಸಾಯಂಕಾಲದವರೆಗೆ ನೀರು ಕೊಡ್ತಾರೆ. ಅವರ ವಿನಂತಿ ಏನು ಕೇಳಿದರೆ, ರಾತ್ರಿ ಆದರೆ ನನ್ನನ್ನು ಮನೆ ಮುಟ್ಟಿಸಬೇಕು ಅಂತ. ಆದರೆ ಯೋಚನೆ ಮಾಡಿ, ಸಂಬಂಧವೇ ಇಲ್ಲದ ಒಬ್ಬಾಕೆ ತಾಯಿ ಬೆಳಗಿಂದ ಸಾಯಂಕಾಲದವರೆಗೆ ಬಸವಳಿದವರಿಗೆ ನೀರು ಕೊಟ್ಟು ನಾನಿಷ್ಟೆಲ್ಲ ಮಾಡಿದ್ದು ಆ ದೇವರ ಸೇವೆ ಅಂತ ಮನೆಗೆ ಹೊರಟು ಹೋಗ್ತಾಳಲ್ಲ, ಆ ಕಾರಣಕ್ಕೆ ಯಾರೂ ಗುರುತಿಸದ ಆ ಸೇವೆಯನ್ನು ಗುರುತಿಸಿ ಪೆರಡೂರಿನಂತಹ ಮೇಳದ ರಂಗಸ್ಥಳದಲ್ಲಿ ಅವರಿಗೆ ದೊಡ್ಡ ಸಮ್ಮಾನ ನಡೆಯಿತು. ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತೇನೆ ಅಂತಂದ್ರೆ, ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ಅವಳು ನೋಡುತ್ತಾಳೆ ಅನ್ನುವ ಎಚ್ಚರ ಇದ್ದಾಗ ಅದು ಸೇವೆ ಆಗುತ್ತದೆ. ಇಲ್ಲಿ ಮಾತಾಡಬೇಕಿದ್ರೆ ನನ್ನ ನಾಲಗೆಯಲ್ಲಿ ನಿಂತು ಅವಳು ಮಾತನಾಡಿಸ್ತಾಳೆ ಅನ್ನುವ ಎಚ್ಚರ ಇದ್ದಾಗ ಈ ಮಾತು ಮಂತ್ರವಾಗುತ್ತದೆ. ಅದರ ಅರ್ಥ ಇಲ್ಲಿ ನಿಂತು ವೇದಘೋಷ ಮಾಡಬೇಕು ಅಂತಲ್ಲ, ವೇದಿಕೆಯಿಂದ ಕೇಳಿ ಬರುವ ಎಲ್ಲ ಒಳ್ಳೆಯ ಮಾತುಗಳು ಅದು ಮಂತ್ರವಾಗಿ ರೂಪಾಂತರಗೊಳ್ಳುತ್ತವೆ. ಯಾಕೆ ಅಂದರೆ ಮಂತ್ರವಾಗದ ಅಕ್ಷರಗಳಿಲ್ಲವಂತೆ. ಹಾಗಾಗಿ ಆಡುವುದಕ್ಕೆ ಸಂಗತಿ 1000. ಅದೇನೇ ಇರಲಿ, ನಾನು ಮುಕ್ತಾಯವಾಗಿ ಇವತ್ತು ಅತ್ಯಂತ ಗೌರವದಿಂದ ಅಭಿವಂದಿಸಬೇಕಾದ್ದು ಈಗಿನ ಆಡಳಿತ ಮಂಡಳಿ. ಬಹುಶಃ ಸದಾಶಿವಾಚಾರ್ಯರ ಹೆಸರು ಎತ್ತಿದಾಗೆಲ್ಲ ಪ್ರಕಾಶಾಚಾರ್ಯ ನೆನಪಾಗುತ್ತಾರೆ, ಸತೀಶಣ್ಣ ನೆನಪಾಗುತ್ತಾರೆ. ಬಹುಶಃ ಅವರ ಸೇವೆಗಳೆಲ್ಲ ಅನುಪಮವಾದದ್ದು ಅನ್ನುವುದನ್ನು ನಾವು ಹತ್ತಿರದಿಂದ ಕಂಡು ಸಂಭ್ರಮಿಸಿದಂತಹ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಅಂಥವರು ಅನೇಕರು ಈ ಕಾರ್ಕಳದಲ್ಲಿ ಜೊತೆಯಾಗಿದ್ದಾರೆ ಕೂಡ. ಇವತ್ತಿನ ಆಡಳಿತ ಮಂಡಳಿ ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸ್ತಾ ಸಮಯ ಬಂದಾಗ ಒಬ್ಬರನ್ನು ಬೀಳ್ಕೊಂಡು ಅವರು ಇನ್ನೊಬ್ಬರಿಗೆ ಮಾಲೆ ಹಾಕಿ ಪುಸ್ತಕ ಕೊಡಬೇಕಿತ್ತು.
ಇಷ್ಟು ವರ್ಷಗಳ ಕಾಲ ಅವಕಾಶವನ್ನು ನಿಮಗೆ ದೇವರು ಬಿಟ್ಟು ಕೊಡಲಿಲ್ಲ ಅನ್ನುವುದೇ ನಮಗೆಲ್ಲ ಸಂತೋಷದ ಸಂಗತಿ. ಕಾರಣ ಏನು ಅಂತಂದ್ರೆ, ಮೊದಲನೇ ಮೊಕ್ತೇಸರು ನಿರ್ಗಮಿಸಿ ಎರಡನೇ ಅವರು ಒಂದಾಗುತ್ತಾರೆ. ಆಗಬೇಕಿತ್ತು. ಇಲ್ಲೇನು ಅಂತಂದ್ರೆ, ಆ ಒಂದನೇ ಸ್ಥಾನದಲ್ಲೇ ತಾನು ಉಳಿಯುವಂತೆ ಕರ್ತವ್ಯವನ್ನು ನಿರ್ವಹಿಸಿದಂಥ ಅವರೆಷ್ಟು ಶ್ರೇಷ್ಠರೋ ಅವರೇ ಇರಲಿ, ಅವರ ಜೊತೆಗೆ ನಾವಿರ್ತೇವೆ ಅಂತ ಭಾವಿಸಿದ ಇನ್ನಿರುವರು ಶ್ರೇಷ್ಠರಾಗುತ್ತಾರೆ. ಆ ವ್ಯವಸ್ಥೆಯನ್ನು ಗೌರವಿಸಿದ ನೀವುಗಳೆಲ್ಲರೂ ಶ್ರೇಷ್ಠರಾಗುತ್ತೀರಿ. ಹಾಗಾಗಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಹಾರ್ದಿಕವಾಗಿ ಒಪ್ಪಿ ಅಂಗೀಕರಿಸಿ ಗೌರವಿಸಿ ನಡೆದಾಗ ನಾವೆಲ್ಲರೂ ಒಳ್ಳೆಯವರಾಗುತ್ತೇವೆ. ನಮಗೆ ಅತ್ಯಂತ ಸಂತೋಷ ಕೊಡುವುದು ಒಂದು ಕಾರ್ಕಳದ ಕಾಳಿಕಾಂಬ ದೇವಸ್ಥಾನವಾದರೆ ಪಕ್ಕದ ಮೂಡಬಿದಿರೆಯ ಕಥೆ. ನೀವು ಒಮ್ಮೆ ಹೋಗಿ ಮೂಡಬಿದಿರೆಯ ದೇವಸ್ಥಾನದ ಉತ್ಸವದ ಕಥೆಯನ್ನು ನೋಡಬೇಕು. ಅಲ್ಲಿನ ಪುರೋಹಿತರ ವೈದಿಕರ ಸೇವಾ ಭಾವವನ್ನು ನೋಡಬೇಕು. ಅಲ್ಲಿನ ಕಾರ್ಯಕರ್ತರ ಶ್ರಮವನ್ನು ನೋಡಬೇಕು. ಎಂಥ ಅದ್ಭುತ ಸೇವೆಯನ್ನು ಮಾಡುತ್ತಾರೆ. ಎಲ್ಲಿಯೂ ಅಹಮಿಕೆಗೆ ಎಡೆ ಇಲ್ಲದೆ ಎಲ್ಲವನ್ನೂ ದೇವರು ನೋಡುತ್ತಾರೆ, ಗುರುಗಳು ನೋಡುತ್ತಾರೆ ಅನ್ನುವ ಭಾವದಿಂದ ಮಾಡುವ ಸೇವಾ ಕಾರ್ಯಗಳು ನಮ್ಮ ಬದುಕಿಗೆ ಆದರ್ಶವಾದರೆ ನಾವು ದೇವಸ್ಥಾನಕ್ಕೆ ಬಂದದ್ದು ಸಾರ್ಥಕ ಆಗುತ್ತದೆ. ಹಾಗಾಗಿ ನಾನು ಕೈ ಮುಗಿದು ಕೇಳುವುದಿಷ್ಟೇ, ಯಾವತ್ತೂ ಕೂಡ ಸಾಮುದಾಯಿಕವಾಗಿ ನಮ್ಮಲ್ಲಿ ಸಂಘರ್ಷಗಳು ಬೇಡ. ದೇವಸ್ಥಾನಗಳಲ್ಲಿ ಇರುವ ಒಳ್ಳೆಯ ವಿಚಾರಗಳನ್ನು ಒಬ್ಬರೊಬ್ಬರು ನೋಡ್ತಾ ನೋಡ್ತಾ ನಾವು ಬೆಳೆಯೋಣ. ಅದರಲ್ಲಿ ಸಣ್ಣವರಾಗುವುದಕ್ಕೆ ಏನೂ ಇಲ್ಲ. ಯಾಕೆ ಅಂದರೆ ಕಾರ್ಕಳದ ಕಾಳಿಕಾಂಬೆ, ಮಂಗಳೂರಿನ ಕಾಳಿಕಾಂಬೆ, ಮೂಡಬಿದಿರೆಯ ಕಾಳಿಕಾಂಬೆ, ಬಾರ್ಕೂರಿನ ಕಾಳಿಕಾಂಬೆ, ಅವಳನ್ನು ಅಲ್ಲಲ್ಲಿ ನಾವು ಪ್ರತಿಷ್ಠೆ ಮಾಡಿಕೊಂಡದ್ದೇ ಬಿಟ್ಟರೆ ಅವಳೊಬ್ಬಳೇ ಅನ್ನುವುದನ್ನು ನಾವು ಯಾವತ್ತೂ ನೆನಪಿಟ್ಟುಕೊಳ್ಳಬೇಕಲ್ಲ. ಹಾಗಾಗಿ ನಮಗೆ ಅಂತಹ ವಿಚಾರಗಳಲ್ಲಿ ಸಂಘರ್ಷ ಬೇಡ. ದೇವರು ಅನ್ನುವ ದಿವ್ಯ ಚೇತನವನ್ನು ಮನೆದೇವರಾಗಿ ರೂಪಿಸಿಕೊಟ್ಟು ಮನೆ ಮಂದಿ ಒಟ್ಟಾಗುವಂತೆ ನಮ್ಮ ಹಿರಿಯರು ಮಾಡಿದರು. ಅದೇ ದೇವರನ್ನು ಒಂದು ಸಮುದಾಯಕ್ಕೆ ಕುಲದೇವರಾಗಿ ರೂಪಿಸಿ ಒಂದು ಸಮುದಾಯದ ಜನಜೊತೆಯಾಗುವಂತೆ ಹಿರಿಯರು ಮಾಡಿಕೊಟ್ರು. ಅದೇ ದೇವರನ್ನು ಗ್ರಾಮದೇವರು ಅಂತ ಮಾಡುತ್ತಾ ಜಾತಿ ಮತಗಳನ್ನು ಮೀರಿ ನಾವು ಗ್ರಾಮದವರು ಒಟ್ಟಾಗುವಂತೆ ಹಿರಿಯರು ನಮಗೆ ರೂಪಿಸಿಕೊಟ್ರು. ದೇವರು ಅನ್ನುವಂತಹ ದಿವ್ಯ ಚೇತನವನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಸಂಯೋಜಿಸಿ ಮನುಕುಲದ ಉದ್ಧಾರಕ್ಕಾಗಿ ಪ್ರಯತ್ನ ಪಟ್ಟ ಹಿರಿಯರಿದ್ದಾರಲ್ಲ, ಅವರನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾ ನಾವು ಧನ್ಯವಾದ ಹೇಳಬೇಕು. ಉಳಿದಂತೆ ನಾನು ಈಗಲೂ ಹೇಳುವುದಿಷ್ಟೇ, ಯಾರೆಲ್ಲ ಈ ಜಾಗಕ್ಕೆ ಬಂದು ಆ ದೇವರ ಸೇವೆಗೆ ನಿಂತಿದ್ದಾರೆ, ನಾನು ಒಂದು ಬಹಳ ಅತ್ಯಂತ ಸಂತೋಷದಿಂದ ಹೇಳುವುದೇನು ಅಂತಂದರೆ, ನಾನು ರಾಮಚಂದ್ರಾಚಾರ್ಯನ ಯಾವತ್ತೂ ನೋಡುತ್ತಿದ್ದೇನೆ. ಆ ಪುಣ್ಯಾತ್ಮನ ಬಗ್ಗೆ ಮೊನ್ನೆ ಎದುರು ಮಾತಾಡಲಿಲ್ಲ, ಒಳಗೆ ಹೋಗಿ ತುಂಬ ನಾನು ಭಾವುಕನಾದೆ. ಕಾರಣ ಏನು ಅಂತಂದರೆ, ವಯಸ್ಸಿನಲ್ಲಿ ಹಿರಿಯರಾಗಿ ಒಂದು ದೇವಸ್ಥಾನದಿಂದ ಬಂದ ವ್ಯಕ್ತಿ ಕಿರಿಯರನ್ನು ಕಂಡಾಗಲೂ ಕೂಡ ಕೈ ಮುಗಿದು ತಲೆಬಾಗಿ ನಾನು ಬಂದದ್ದು ಅಮ್ಮನ ಸೇವೆಗೆ ಅನ್ನುವ ಭಾವದಿಂದ ವ್ಯವಹರಿಸ್ತಾರಲ್ಲ, ಇಂತಹ ವ್ಯಕ್ತಿಗಳಿಗೆ ಆ ತಾಯಿ ಅವಕಾಶ ಕೊಟ್ಟಿದ್ದಾಳೆ. ಆದರೆ ಅದನ್ನು ಕಾಣುವ ಭಾಗ್ಯ ನಮ್ಮದು ಅಂತ ನಮಗೆ ಅನ್ನಿಸಬೇಕು. ಆದ್ದರಿಂದ ನಾನು ಕೈ ಮುಗಿದು ಪ್ರಾರ್ಥಿಸುವುದಿಷ್ಟೇ, ಅಧಿಕಾರದ ಗದ್ದುಗೆ ಯಾರಿಗೆ ಅಮ್ಮ ಕೊಡ್ತಾಳೋ ಅದವಳ ಇಚ್ಛೆ. ಆದರೆ ಬಂದವರು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತಾದರೆ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಊರೆಲ್ಲ ನಾವು ಹೇಳ್ತಾ ಬರುವ, ಇಲ್ಲಿ ಆಗುವ ಒಳ್ಳೆಯ ವಿಚಾರಗಳ ಬಗ್ಗೆ ಹೇಳ್ತಾ ಬರುವ, ಕ್ಷೇತ್ರಕ್ಕಾಗಿ ಇನ್ನೊಬ್ಬರ ಮುಂದೆ ತಲೆಬಾಗುವ ನಾವು ನಿಮಗೆ ಆಗಬೇಕಾದ ಯಾವ ನಷ್ಟಗಳೂ ಇಲ್ಲ. ಯಾಕೆ ಅಂದರೆ ಬಾರ್ಕೂರು ದೇವಸ್ಥಾನದಲ್ಲಿ ಕಾಲ ಕಾಣಿಕೆಯ ವಸೂಲಿಯಿಂದ ಹೊರಟು ಕಾಣಿಕೆ ಡಬ್ಬಿಯ ದುಡ್ಡು ಲೆಕ್ಕ ಮಾಡುವಲ್ಲಿವರೆಗೆ ಸೇವೆ ಮಾಡಿದೆವು. ಕಸಗುಡಿಸಿ ಒರೆಸುವಲ್ಲಿಂದ ಹಿಡಿದು ಎಂಜಲಿನಲ್ಲಿ ಎತ್ತುವವರೆಗೂ ನಾವು ಸೇವೆ ಮಾಡಿದ್ದೇವೆ. ಬಾರ್ಕೂರ್ನ ಭಗವತಿಯ ಸನ್ನಿಧಾನದಲ್ಲಿ ಮಾಡಿದ ಸೇವೆಯ ಫಲವೇ ಇವತ್ತು ದಾಮೋದರ ಶರ್ಮಾ ಇಲ್ಲಿ ನಿಂತು ಮಾತನಾಡುತ್ತಾನೆ. ಊರಿನ ಜನ ನಮ್ಮನ್ನು ಗೌರವಿಸ್ತಾರೆ. ಹಾಗಾಗಿ ಯಾರು ದೇವಸ್ಥಾನದಲ್ಲಿ ಸೇವಕರಾಗುತ್ತಾರೆ ಅವರನ್ನು ಊರಿನಲ್ಲಿ ದೊಡ್ಡವರನ್ನಾಗಿ ಆ ದೇವರು ಮಾಡುತ್ತಾರೆ. ನಾನು ದೇವಸ್ಥಾನದಲ್ಲಿ ದೊಡ್ಡವನಾಗ್ತೇನೆ ಅಂತ ಹೊರಟ್ರೆ ಸಮಾಜದಲ್ಲಿ ತುಂಬ ಸಣ್ಣವರಾಗ್ತೇವೆ. ಹಾಗಾಗಿ ಸಮಾಜದಲ್ಲಿ ಕಾಣಿಸಿಕೊಳ್ಳಬೇಕಾದ್ರೆ ನಾವು ದೇವರ ಸೇವೆ ಮಾಡುವ. ಯಾಕೆ ಅಂತಂದ್ರೆ ಇವತ್ತು ಭಾರತಕ್ಕೆ ಒಂದು ಗೌರವ ಬಂದದ್ದು, ಭಾರತ ಬಹಳ ಜೋರಾಗಿದೆ, ವಿಜೃಂಭಣೆಯಿಂದ ಮೆರೀತದೆ ಅಂತ ಅನ್ನಿಸಿದ್ದು ಯಾಕೆ ಗೊತ್ತಾ? ಅದು ಆಪರೇಷನ್ ಸಿಂಧೂರವಾದದ್ರಿಂದ. ಸಿಂಧೂರ ಅಂದರೆ ಕುಂಕುಮ, ಕುಂಕುಮದ ಅಧಿದೇವತೆ ಆ ಭಗವತಿ. ಹಾಗಾಗಿ ಈ ದೇಶವನ್ನಾಳುವ ಪುಣ್ಯಾತ್ಮ, ಅವನಿಗೆ ಸರ್ವತ್ರ ದೇವರು ಕಾಣಿಸ್ತಾರೆ. ಆ ಭಗವತಿಯನ್ನು ಪ್ರಾರ್ಥಿಸಿ ಮಾಡಿದ ಪ್ರಯತ್ನ ಯಶಸ್ಸಾಗಿದೆ. ನಾಡಿಗೆಲ್ಲ ಮಂಗಲವಾಗಲಿ, ನಮ್ಮ ಸಾಮರಸ್ಯದ ಬದುಕು ಶಾಶ್ವತವಾಗಿ ಉಳಿಯಲಿ. ಮತ್ತೆ ಮತ್ತೆ ವಿನಂತಿ ಮಾಡುವುದಿಷ್ಟೇ, ಈ ಕ್ಷೇತ್ರದ ಎಲ್ಲ ಸೇವೆಗಳಿಗೆ ದುಡಿಯುವಂತಹ ಪುಣ್ಯಾತ್ಮರಿಗೆ ನಾವುಗಳೆಲ್ಲ ಬೆಂಬಲವಾಗೋಣ. ನಮ್ಮಿಂದ ಸಾಧ್ಯವಾದಂತಹ ಸೇವೆಯನ್ನು ಮಾಡೋಣ. ಅದರಿಂದಾಚೆಗೆ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು ನಮ್ಮೊಳಗೆ ಇಲ್ಲಿ ಬಂದರೆ ಅದು ಇಲ್ಲೇ ಇರಲಿ. ನಮ್ಮೊಳಗಿರುವ ಪ್ರೀತಿ ಸಂದೇಶಗಳು ಅದು ಜಗತ್ತಿನಾದ್ಯಂತ ಪಸರಿಸಿ ಈ ಕ್ಷೇತ್ರ ಮಹಾಕ್ಷೇತ್ರವಾಗಿ ಬೆಳಗಿದಾಗ ಅದು ನಮ್ಮ ದೇವಸ್ಥಾನ ಅಂತ ಎದೆಯುಬ್ಬಿಸಿ ನಾಡೆಲ್ಲ ಸಂಚರಿಸುವ ಭಾಗ್ಯವನ್ನು ಭಗವತಿ ನಮಗೆ ಅನುಗ್ರಹ ಮಾಡಲಿ. ಅವಳ ಸೆರಗಿನ ಆಶ್ರಯದಲ್ಲಿ ಬದುಕುತ್ತಿರುವ ನಮ್ಮ ಬದುಕೆಲ್ಲವೂ ಬಂಗಾರವಾಗಲಿ ಅಂತ ಆಶಿಸಿ ಆ ಮಹಾತಾಯಿಯನ್ನು ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಭಗವತಿಯ ಮತ್ತು ಶ್ರೀ ಗುರುಗಳ ಚರಣಾರವಿಂದ ದೇವತೆಗಳಿಗೆ ಸಮರ್ಪಿಸಿ ಮಂಗಲದ ಚುಕ್ಕಿ ಇಡ್ತೇನೆ. ಎಲ್ಲರಿಗೂ ನಮಸ್ಕಾರ.
ತಂದೆ ತಾಯಿಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಅದೇ ರೀತಿ